ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಯುವರ್ ಟ್ರೇಡ್. ನಾನು ಕುಮಾರ್. ಸೊ ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಯಾವುದಂದರೆ ಮಾರ್ಕೆಟ್ ಕ್ರ್ಯಾಶ್. ನಿಜವಾಗ್ಲೂ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತಾ, ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಎಲ್ಲರಿಗೂ. ಯಾಕೆಂದರೆ ಆ ಥರ ಒಂದು ರ್ಯಾಲಿ ಆಗ್ತಾ ಇದೆ ನಿಫ್ಟಿಯಲ್ಲಿ. ಸೊ ನೀವೇ ನೋಡ್ಬೋದು, ಅಬ್ಸರ್ವ್ ಮಾಡಿದ್ರೆ ಮೋಸ್ಟ್ ಆಫ್ ದ ಸ್ಟಾಕ್ಸು ಯಾವ್ದಾವ್ದು ಟ್ರೇಡ್ ಆಗ್ತಾಯಿದೆ ಎಲ್ಲ ಅವರ ಲೈಫ್ ಟೈಮ್ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ. ಓನ್ಲಿ ಸೆಕ್ಟರ್ಸ್ ಯಾವ್ದು ಪರ್ಫಾರ್ಮ್ ಮಾಡಿಲ್ಲ ಅಂದರೆ IT ಸೆಕ್ಟರ್ಸು ಇಲ್ಲ ಯುಟಿಲಿಟಿ ಸೆಕ್ಟರ್ಸ್ ಇರ್ಬೋದು. ಅದು ಬಿಟ್ಟರೆ ನಮ್ಮ ಮಿಕ್ಕಿದ ಎಲ್ಲ ಸೆಕ್ಟರ್ಸಲ್ಲೂ ಎಲ್ಲ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಯಾರಾದರೂ ಕಾಸು ಮಾಡಿದ್ದಾರೆ ಈ 2-3 ಮಂತ್ಸಲ್ಲಿ ಹೇಳ್ಬೇಕಂದ್ರೆ. ಸೊ ಕಾಷಿಯಸ್ ಆಗಿರಿ, ತುಂಬಾ ಸ್ಟ್ರಾಂಗ್ ಸೆಕ್ಟರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಸೆನ್ಸಿಬಲ್ ಆಗಿ ಟ್ರೇಡ್ ಮಾಡಿ. ಫಂಡಮೆಂಟಲ್ ತುಂಬ ಸ್ಟ್ರಾಂಗ್ ಆಗಿರಬೇಕು, ಅಂಡರ್ ವ್ಯಾಲ್ಯೂಡ್ ಇರಬೇಕು. ಸೊ ಈ ಥರ ಸ್ಟಾಕ್ಸನ್ನು ಮಾತ್ರ ಟ್ರೇಡ್ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಯಾಕೆಂದರೆ ಕ್ರ್ಯಾಶ್ ಅಂದರೆ ಏನೋ ಒಂದು ರೀಸನ್ ಇರ್ಬೋದು, ಅದು ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಸೊ ಸೆನ್ಸಿಬಲ್ ಆಗಿ ಟ್ರೇಡ್ ಮಾಡಿ. ಹ್ಯಾಪಿ